ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಧೀರೇಶ್ ಅಂತಾರೆ ತಾತ, ಅವರು ದುಡ್ಡನ್ನು ತಂದು ಕೊಡ್ತಾರೆ. ಈ ರೀ ಕೊಡಬೇಡಿ ಅಂತಾರೆ ಶಾರದಾ. ಏನಾಯ್ತು ಶಾರದಾ ಅಂತಾರೆ ತಾತ. ಇದನ್ನು ನಮ್ಮ ಮನೆಗೆ ಬಂದಿರೋಳ ಕೈಯಿಂದ ಕೊಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತಾರೆ ಅಜ್ಜಿ. ಅದೇ ಸರಿ ಗೌರಿ ಅಂತ ಕರೀತಾರೆ ತಾತ. ಗೌರಿ ತಾತನ ಹತ್ರ ಹೋಗ್ತಾಳೆ. ಗೌರಿ ತಗೋ, ನಿನ್ನ ಕೈಯಾರೆ ಅವ್ರಿಗೆ ಕೊಡು ಅಂತಾರೆ ತಾತ. ಒಬ್ಬ ಕಲಾವಿದೆಯಿಂದ ಇನ್ನೊಬ್ಬ ಕಲಾವಿದೆಗೆ ಗೌರವ ಸಂದಾಯ ಆಗಲಿ ಅಂತಾರೆ ಶಾರದಾ. ಆಗ ಗೌರಿ ದುಡ್ಡು ತಗೊಂಡು ಅವರನ್ನು ನೋಡ್ತಾ, ಎಲ್ಲರೂ ನಿಮ್ಮ ಪ್ರದರ್ಶನ ನೋಡಿ ನಗ್ತಿದ್ರೆ ನನಗೆ ಮಾತ್ರ ನಿಮ್ಮ ಈ ಬಣ್ಣದ ಹಿಂದೆ ಅಡಗಿರೋ ನೋವು ಕಣ್ಣೀರು ಕಾಣಿಸ್ತಿದೆ. ನೀವು ಈ ಪ್ರಪಂಚಕ್ಕೆ ಬರೀ ಒಬ್ಬರು ಜೋಕರ್ ಆಗಿರ್ಬೋದು, ಆದರೆ ಈ ಬಣ್ಣದ ಹಿಂದೆ ಒಂದು ಮಿಡಿಯೋ ಮನಸ್ಸು ನನಗೆ ಕಾಣಿಸ್ತಿದೆ. ಅಮ್ಮ ಮಗಳು ಅಳೋ ನಿಲ್ಲಿಸೋದಕ್ಕೆ, ಮಗುವಿನ ಹಠ ನಿಲ್ಲಿಸೋದಕ್ಕೆ ಜೋಕರಾಗಿ ಆಟ ಆಡ್ತಾಳೆ. ಆದರೆ ಕೆಲವೊಂದು ಅಮ್ಮಂದಿರು ಮಕ್ಕಳು ಬೆಳೆದ ಮೇಲೂ ಆಟ ಮುಂದುವರಿಸ್ತಾರೆ. ಲೋಕದ ಕಣ್ಣಿಗೆ ತಮಗೆ ಅವಮಾನ ಆದರೂ ಪರವಾಗಿಲ್ಲ, ತಮ್ಮವರು ಮಾತ್ರ ಗೌರವದಿಂದ ಇರಬೇಕು ಅಂತ ಬಯಸೋ ದೊಡ್ಡ ಮನಸ್ಸು ನಿಮ್ಮದು. ಈ ಬಣ್ಣ ನಿಮ್ಮ ಮುಖಕ್ಕೆ ಸುಮ್ಮನೆ ಬಂದಿದ್ದಲ್ಲ, ಇದು ನೀವು ನಿಮ್ಮವರ ಸುಖಕ್ಕೋಸ್ಕರ ನೀವು ಅನುಭವಿಸಿರೋ ಅದೆಷ್ಟು ನೋವುಗಳ ಬಿಂಬ. ಒಬ್ಬ ಕಲಾವಿದೆ ಕೆಳಗೆ ಬಿದ್ದಾಗ ಲೋಕ ನಗುತ್ತೆ, ಆದರೆ ಆ ನೋವನ್ನು ನುಂಗಿ ಮತ್ತೆ ಎದ್ದು ನಿಲ್ತಾರಲ್ಲ, ಎದ್ದು ನಿಲ್ಲೋರಷ್ಟೇ ಅಲ್ಲ, ನಮ್ಮನ್ನು ನಗಿಸ್ತಾರಲ್ಲ, ಅದು ಬರೀ ಕಲೆ ಅಲ್ಲ, ಅದು ಬರೀ ಹೋರಾಟ. ಆ ಕಲೆಯಲ್ಲಿ ತಾನು ಸೋತರೂ ತನ್ನ ಮಕ್ಕಳು ಸೋಲ್ಬಾರ್ದು ಅಂತ ಬಯಸೋ ತಾಯಿ ಇರ್ತಾಳೆ. ಆ ತಾಯಿ ತ್ಯಾಗಕ್ಕೆ ಈ ಬ್ರಹ್ಮಾಂಡದಲ್ಲೇ ಬೆಲೆ ಕೊಟ್ಟೋಕ್ಕಾಗಲ್ಲ. ಇದು ಬಹುಮಾನ ಅಲ್ಲ, ಸಂಬಳ ಅಲ್ಲ, ಗೌರವಧನ ಅಂತ ಸ್ವೀಕರಿಸಿ ಅಂತ ಗೌರಿ ಅಳ್ತಾಳೆ. ಆಗ ಕಾಂತಲಕ್ಷ್ಮಿ ದುಡ್ಡನ್ನು ತಗೊಂಡು ಕೈ ಮುಗಿದು ಅಳ್ತಾರೆ. ತಾಯಿ, ಮನಸ್ಸಿನ ಕಲಾವಿದರು ನೀವು, ಕೈ ಮುಗಿಬೇಡಿ, ಆಶೀರ್ವಾದ ಮಾಡಿ ಅಂತ ಗೌರಿ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿದಿರಲ್ಲ, ಅದರಿಂದ ಅಳುನೂ ಕೂಡ ನಗಿಸೋ ಶಕ್ತಿ ನನಗೆ ಸಿಗುತ್ತೆ, ನಾನು ಚೆನ್ನಾಗಿರ್ತೀನಿ ಅಂತ ಗೌರಿ ಕೈ ಮುಗಿತಾಳೆ. ಕಾಂತಲಕ್ಷ್ಮಿ ಮತ್ತು ಅವಳ ಅಕ್ಕ ಅಲ್ಲಿಂದ ಹೋಗ್ತಾರೆ. ತಾತ, ಶಾರದಾ, ಸರಿತಾ 3 ಜನ ಟೇಬಲ್ ಹತ್ರ ಕೂತಿರ್ತಾರೆ. ಅಲ್ಲಿ ನೋಡು, ಗೌರಿ ಒಬ್ಬಳೇ ನಿಂತಿದ್ದಾಳೆ. ವಿವೇಕ್, ಬಾ ಇಲ್ಲಿ. ಅಲ್ಲಿ ನೋಡಿದ್ಯಾ, ಗೌರಿ ಒಬ್ಬಳೇ ನಿಂತಿದ್ದಾಳೆ, ಅವಳ ಜೊತೆ ಮಾತಾಡೋದಕ್ಕೆ ನಮ್ಮವ್ರು ಯಾರೂ ಇಲ್ಲ. ಒಂದು ಕೆಲಸ ಮಾಡು, ಅವಳನ್ನು ಜೊತೆಲಿ ಕರ್ಕೊಂಡು ಹೋಗಿ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ನೆಲ್ಲ ಪರಿಚಯ ಮಾಡಿಸು ಅಂತಾರೆ ತಾತ. ನಾನಾ, ಇವಳನ್ನ ಅಂತಾನೆ ವಿವೇಕ್. ಮತ್ತಾರು ಕರ್ಕೊಂಡು ಹೋಗ್ತಾರೆ? ನೀನು ಅವಳ ಗಂಡ ಅಂದಮೇಲೆ ಅವಳ ಜವಾಬ್ದಾರಿ ನಿಂದೇ ಅಲ್ವಾ ಅಂತಾರೆ ಶಾರದಾ. ಕರ್ಕೊಂಡು ಹೋಗು ವಿವೇಕ್ ಅಂತಾರೆ ಆಶಾ. ಏಯ್ ದಡ್ಡ, ಇವತ್ತು ನಿನ್ನ ದಿವಸ, ಕರ್ಕೊಂಡು ಹೋಗು ಅಂತಾರೆ ಧೀರೇಶ್. ಮದುವೆ ಆದಮೇಲೆ ಪ್ರತಿಯೊಂದು ಹೆಜ್ಜೆಲೂ ಅವಳನ್ನು ನೋಡಬೇಕಾದ್ದು ನಿನ್ನ ಕರ್ತವ್ಯ, ನಿನ್ನ ಜವಾಬ್ದಾರಿ. ಹಾಗೇನೆ ಈ ಮನೆ ಪ್ರತಿಷ್ಠೆ, ವ್ಯವಹಾರ ಎಲ್ಲನೂ ತಿಳ್ಕೊಬೇಕಾದ್ದು ಅವಳ ಹಕ್ಕು ಅಂದಮೇಲೆ ತಡ ಯಾಕೆ ಅಂತಾರೆ ತಾತ. ಸರಿ ತಾತ ಅಂತ ವಿವೇಕ್ ಗೌರಿ ಹತ್ರ ಬಂದು, ಏಯ್ ಬಾ ಇಲ್ಲಿ ಅಂತಾನೆ. ಎಲ್ಲಿಗೆ ಅಂತಾಳೆ ಗೌರಿ. ಬಿಸ್ನೆಸ್ ಪಾರ್ಟ್ನರ್ಸ್ನೆಲ್ಲ ನಿನ್ನ ಇಂಟ್ರಡ್ಯೂಸ್ ಮಾಡಿಸ್ಬೇಕು, ತಾತ ಆರ್ಡರ್ ಮಾಡಿದ್ದಾರೆ ಅಂತಾನೆ ವಿವೇಕ್. ಹೋ, ತಾತ ಹೇಳಿದ್ದಾರೆ ಅಂತ ಕರಿತಿದ್ದೀರಾ, ಅಷ್ಟೇನಾ ಅಂತಾಳೆ ಗೌರಿ. ನನಗೋಸ್ಕರ ನಿನ್ನ ಕರೆಯೋದಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ, ಬಾ ಅಂತಾನೆ ವಿವೇಕ್. ನಾನು ಬರಲ್ಲ ಅಂತಾಳೆ ಗೌರಿ. ನೀನೇನು ಪುಷ್ಪಕ ವಿಮಾನದಲ್ಲಿ ಬಂದಿರೋ ದೇವತೆ ಅಂತ ಅಂದ್ಕೊಂಡಿದ್ಯಾ? ಜಾಸ್ತಿ ಓವರ್ ಬಿಲ್ಡಪ್ ಕೊಡಬೇಡ. ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ನಿನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾನೆ ವಿವೇಕ್. ಅದಕ್ಕೆ ನಾನು ಬರಲ್ಲ ಅಂದಿದ್ದು ಅಂತಾಳೆ ಗೌರಿ. ಇಲ್ಲೇ ಇರು ಅಂತ ವಿವೇಕ್ ಹೋಗುವಾಗ ತಾತ, ವಿವೇಕ್ ಯಾಕೆ ಅವಳನ್ನು ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಏನಾಯಿತು ಅಂತಾರೆ. ಏನಿಲ್ಲ, ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನೆ ವಿವೇಕ್. ಪ್ಲೀಸ್ ಬಾ ಅಂತಾನೆ ವಿವೇಕ್. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಅಂತಾಳೆ ಗೌರಿ. ಬೇಗ ಹೋಗಪ್ಪ, ಅಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ ಅಂತಾರೆ ತಾತ. ಬರ್ತೀಯಾ ಇಲ್ವಾ ಅಂತಾನೆ ವಿವೇಕ್. ನೀವು ಈ ಥರ ರೌಡಿ ಥರ ಕರೆದ್ರೆ ನಾನು ಖಂಡಿತ ಬರಲ್ಲ ಅಂತಾಳೆ ಗೌರಿ. ಹೆಂಗೆ ಕರಿಬೇಕು ಅಂತಾನೆ ವಿವೇಕ್. ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟರು ಕರಿಬೇಕು ಅಂತಾಳೆ ಗೌರಿ. ಗೌರಿ ಮೇಡಮ್, ಇವತ್ತು ನಾನು ಮಾಡಿದ ದೊಡ್ಡ ಕರ್ಮ ಅನಿಸುತ್ತೆ, ನಿಮ್ಮನ್ನು ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಇಂಟ್ರಡ್ಯೂಸ್ ಮಾಡಿಸೋ ಭಾಗ್ಯ ನಂದು. ಸ್ವಲ್ಪ ನನ್ನ ಜೊತೆ ಬಂದು ಸಾಯ್ತೀರಾ ಅಂತಾನೆ ವಿವೇಕ್. ಸಾಯ್ತೀರಾ ಅಂತ ಯಾಕೆ ಕೇಳ್ತೀರಾ ಅಂತಾಳೆ ಗೌರಿ. ಸಾರಿ, ಸಾಯ್ತೀರಾ ಅಂತ ಕೇಳಬಾರ್ದು, ನನ್ನನ್ನು ಯಾಕೆ ಸಾಯಿಸ್ತೀರಾ ಅಂತ ಕೇಳಬೇಕು. ಪ್ಲೀಸ್ ಬನ್ನಿ ಮಹಾರಾಣಿಯವರೇ ಅಂತಾನೆ ವಿವೇಕ್. ನಡೀರಿ ಮಹಾರಾಜ ಅಂತ ಗೌರಿ ಹೋಗ್ತಾಳೆ. ಹಲೋ, ನಿನ್ನ ವೈಫ್ ಇವರು ಅಂತ ಬರೀ ಪರಿಚಯ ಮಾಡಿಸ್ತಾನೆ ವಿವೇಕ್. ನಮಸ್ತೆ ಅಂತಾಳೆ ಗೌರಿ. ಅಂದಾಗೆ ನಿಮ್ಮ ವೈಫ್ ಹೆಸರೇನು ಅಂತಾರೆ. ಹೆಸರು ಪುಣ್ಯವತಿ ಅಂತಾನೆ ವಿವೇಕ್. ಪುಣ್ಯವತಿ ಅಂದರೆ ಇವರಿಗೆ ಪಾಪ ಮಾಡೋ ಯೋಚನೆ ಬರಲ್ವಂತೆ, ಅದಕ್ಕೆ ನನ್ನ ಪುಣ್ಯ ಅಂತ ಕರೀತಿರ್ತಾರೆ ಅಂತಾಳೆ ಗೌರಿ. ಗುಡ್ ಸೆಲೆಕ್ಷನ್ ವಿವೇಕ್, ಯು ಬೋತ್ ಲುಕ್ ಲೈಕ್ ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ಥ್ಯಾಂಕ್ ಯು ಸರ್, ವಿ ಆಲ್ಸೋ ಥಿಂಕ್ ದ ಸೇಮ್ ಅಂತಾಳೆ ಗೌರಿ. ವಾಟ್ ಡಿಡ್ ಯು ಸ್ಟಡಿ ಮೇಡಮ್ ಅಂತಾರೆ. ಐ ಆಮ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್ ಅಂತಾಳೆ ಗೌರಿ. ಪಾಸಾ ಇಲ್ಲ ಫೇಲಾ ಅಂತಾನೆ ವಿವೇಕ. ಡಿಸ್ಟಿಂಕ್ಷನಲ್ಲಿ ಪಾಸು, ಆದರೆ ಫೇಲ್ ಆಗಿದ್ದು ಒಂದೇ ಸಬ್ಜೆಕ್ಟು ಅಂತಾಳೆ ಗೌರಿ. ಯಾವುದು ಅಂತಾನೆ ವಿವೇಕ್. ಮದುವೆ ಅಂತಾಳೆ ಗೌರಿ. ದಟ್ಸ್ ಗ್ರೇಟ್ ವಿವೇಕ್, ಇವರನ್ನು ಬಿಸ್ನೆಸ್ಗೆ ನೀವು ಸೇರಿಸ್ಕೋಬೋದು ಅಂತ ಅವ್ರು ಹೇಳಿದಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಗೌರಿ ಇಂಗ್ಲೀಷಲ್ಲಿ ಹೇಳ್ತಾಳೆ. ನನಗೂ
ಬಿಸ್ನೆಸ್ಗೆ ಸೇರಿಸ್ಕೊಳ್ಳೋ ಆಸೆ ಇಲ್ಲ ಅಂತಾನೆ ವಿವೇಕ್. ಕರೆಕ್ಟಾಗಿ ಹೇಳಿದ್ರಿ ಅಂತಾಳೆ ಗೌರಿ. ನೋಡಿದ್ರಾ ನಮ್ಮ ಮೊಮ್ಮಗನ ಪಕ್ಕ ಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತಾರೆ ಶಾರದಾ. ನಾನೇನೋ ಅಂದ್ಕೊಂಡಿದ್ದೆ, ತುಂಬ ಜಾಣೆ ಇವಳು, ದೊಡ್ಡವ್ರ ಮಧ್ಯೆ ಹೇಗೆ ಗೌರವದಿಂದ ನಡ್ಕೋಬೇಕು ಅನ್ನೋದು ಗೊತ್ತಿದೆ ಅಂತಾರೆ ತಾತ. ನಮ್ಮ ಗೌರಿ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ ಅಂತಾರೆ ಆಶಾ. ಅಪ್ಪಾಜಿ ಒಟ್ಟಿನಲ್ಲಿ ವಿವೇಕ್ಗೆ ಹೇಳಿ ಮಾಡಿಸಿ ಜೋಡಿ ಅಲ್ವಾ ಅಂತಾನೆ ಧೀರಜ್. ನಮ್ಮ ಮನೆ ಕಾಯ್ತಾ ಇದ್ದಿದ್ದು ಕೂಡ ಇಂಥ ಹುಡುಗಿನೇ ಅಲ್ವಾ, ಅವಳು ವಿವೇಕ, ಕಲೆ, ಸಭ್ಯತೆ ಎಲ್ಲವೂ ಇದೆ ಅಂತಾರೆ ಶಾರದಾ. ಅತ್ತೆ ಇಷ್ಟು ಬೇಗ ಅವಳಿಗೆ ಒಳ್ಳೆಯವಳು ಅನ್ನೋ ಪಟ್ಟ ಕಟ್ಬಿಡಿ, ಈಗ ತಾನೇ ಬಂದಿದ್ದಾಳೆ ಅಲ್ವಾ, ಸ್ವಲ್ಪ ದಿನ ಕಳೀಲಿ, ಆಗ ಹೊಸ ಸೊಸೆ ಅಸಲಿ ಮುಖ ಕಳಚಿ ನಿಜವಾದ ರೂಪ ಹೊರಗೆ ಬರುತ್ತೆ ಅಂತಾರೆ ಸರಿತಾ. ಅವಳು ಮುಖವಾಡ ಕಳಚೋದಿರಲಿ ಸರಿತಾ, ನಿನ್ನ ಮುಖಕ್ಕೆ ಮುಖವಾಡ ಹಾಕ್ಕೊಂಬೇಡ, ಚೆನ್ನಾಗಿರಲ್ಲ ಅಂತಾರೆ ಶಾರದಾ. ಈಚೆ ನಿಶಿತಾ ಅನಿಕೇತ್ ಹತ್ರ ನೀನು ಬರೀ ಮಾತಿನ ಮಲ್ಲ ಅಂತ ಪ್ರೂವ್ ಮಾಡಿದೆ ಅನಿಕೇತ್. ಮದುವೆ ಮನೇಲಿ ಏನೋ ದೊಡ್ಡದಾಗಿ ಬ್ರೇಕಿಂಗ್ ನ್ಯೂಸ್ ಕೊಡ್ತೆ ಅಂದೆ ಅಲ್ವಾ, ಆದರೆ ಇಲ್ಲಿ ಬಂದು ನೋಡಿದರೆ ಒಂದು ನ್ಯೂಸ್ ಇಲ್ಲ, ಒಂದೇ ಒಂದು ಲೈವು ಸಿಗಲಿಲ್ಲ ನನಗೆ ಅಂತಾಳೆ. ಅದು ಹಂಗಲ್ಲ ಡಿಯರ್, ಮದುವೆ ನಿಂತೋದ್ರೆ ಅದು ಬ್ರೇಕಿಂಗ್ ನ್ಯೂಸ್, ಆದರೆ ಇಲ್ಲಿ ನೌಕರರ ಸಾಹುಕಾರರ ಮನೆ ಹುಡುಗ ಬಡವ್ರ ಮನೆ ಹುಡುಗಿನ ಮದುವೆ ಆಗ್ತಿರೋದು ಸಸ್ಪೆನ್ಷನಲ್ ನ್ಯೂಸ್ ಅಂತಾನೆ ಅನಿಕೇತ್. ಅದರಿಂದ ನನಗೇನು ಪ್ರಯೋಜನ ಅಂತಾಳೆ ನಿಶಿತಾ. ಈಗೇನು ನಿನಗೆ ಪ್ರಮೋಷನ್ ಬೇಕು ತಾನೆ ಅಂತಾನೆ ಅನಿಕೇತ್. ನಿಶಿತಾ ಹೌದು ಅಂತಾಳೆ. ನಾನು ನಿಮ್ಮ MD ಹತ್ರ ಡೈರೆಕ್ಟಾಗಿ ಮಾತಾಡಿ ನಿನಗೆ ಪ್ರಮೋಷನ್ ಕೊಡಿಸ್ತೀನಿ, ಓಕೆನಾ ಅಂತಾನೆ ಅನಿಕೇತ್. ಥ್ಯಾಂಕ್ ಯು ಸೋ ಮಚ್ ಅನಿಕೇತ್. ನೆಕ್ಸ್ಟ್ ನಮ್ಮ ಫ್ಯೂಚರ್ ಪ್ಲ್ಯಾನ್ ಏನು ಅಂತಾಳೆ ನಿಶಿತಾ. ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್, ಅಮೆಝಾನ್ ಫಾರೆಸ್ಟ್ ಮಧ್ಯೆ ನಮ್ಮ ರಿಸೆಪ್ಷನ್, ಹಾಗೆಯೇ ಪ್ಯಾರಿಸ್ ಟವರ್ ಮುಂದೆ 7 ಸ್ಟಾರ್ ಹೋಟೆಲಲ್ಲಿ 69 ಫ್ಲೋರಲ್ಲಿ ನಮ್ಮ ಫಸ್ಟ್ ನೈಟ್ ಅಂತಾನೆ ಅನಿಕೇತ್. ವಾವ್, ಎಂಥ ರೊಮ್ಯಾಂಟಿಕ್ ಲೈಫ್, ನಾನು ನಿನ್ನ ಜೊತೆಗಿದ್ರೆ ಯಾವಾಗಲೂ ನನ್ನ ಡ್ರೀಮ್ ಲ್ಯಾಂಡಲ್ಲಿ ಇರಿಸ್ತೀಯ ಅಲ್ವಾ ಅಂತಾಳೆ ನಿಶಿತಾ. ನಾನು ಹೇಳಿದ್ದು ಮದುವೆ ಆ್ಯಂಡ್ ಮದುವೆ ನಂತರದ್ದು ಅಂತಾನೆ ಅನಿಕೇತ್. ಸೊ ಅಂತಾಳೆ ನಿಶಿತಾ. ಮದುವೆಗೂ ಮುಂಚೆನೂ ಸಮಥಿಂಗ್ ಇರುತ್ತಲ್ವಾ ಅಂತಾನೆ ಅನಿಕೇತ್. ಇವು ನಾಟಿ. ಸರಿ ನಾನು ನಿನಗೆ ಮತ್ತೆ ಸಿಗ್ತೀನಿ ಬಾಯ್ ಅಂತ ಹೋಗ್ತಾಳೆ ನಿಶಿತಾ. ಬದುಕಿದ್ರೆ ಇಂಥವಳ ಜೊತೆ ಬದುಕಬೇಕು ಅಂತ ವೆಯ್ಟರ್ ಮೋನಿಕನ ನೋಡಿ ವಾವ್, ಬದುಕಿದ್ರೆ ಇಂಥವಳ ಜೊತೆನೂ ಬದುಕಬೇಕು ಅಂತ ಮೋನಿಕನ ಹಿಂದನೇ ಓಡ್ತಾನೆ ಅನಿಕೇತ್. ಆಗ ಮೋನಿಕಾ ಮುಖಕ್ಕೆ ಹಾಕಿರೋ ಮಾಸ್ಕನ್ನು ತೆಗಿತಾಳೆ. ಅವಳು ಮೋನಿಕಾ ಅಂತ ನೋಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾನೆ ಅನಿಕೇತ್. ಅಷ್ಟರಲ್ಲಿ ಮೋನಿಕಾ ಅನಿಕೇತ್ನ ನೋಡಿ ಅನಿಕೇತ್ ಅಂತ ಹೋಗುವಾಗ ಜ್ಯೂಸ್ ಗ್ಲಾಸನ್ನು ಒಬ್ಬರಿಗೆ ಡಿಕ್ಕಿ ಹೊಡೆಸಿ ಚೆಲ್ತಾಳೆ. ಆಗ ಆಂಟಿ ಏನಮ್ಮ ನಿಮಗೆ ಕಣ್ಣು ಕಾಣಿಸಲ್ವಾ ಅಂತ ಬೈತಾರೆ. ಸಾರಿ ಮೇಡಮ್ ಅಂತ ಗ್ಲಾಸನ್ನು ಎತ್ತುವಾಗ ಗೌರಿ ಅವಳನ್ನೇ ನೋಡ್ತಾ ಅದು ಮೋನಿಕಾ ಅಕ್ಕಂತರ ಇದೆಯಲ್ಲ, ಈ ಗೆಟಪಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ಮುಂದೆ ಬರ್ತಾಳೆ ಗೌರಿ. ಆಗ ಅನಿಕೇತ್ ಮೋನಿಕಾ ಅಡ್ಡ ನಿಂತ್ಕೊಂಡು ಗೌರಿ ಅವರೇ ನೀವೇನಿಲ್ಲಿ, ಸ್ಟೇಜ್ ಮೇಲೆ ಇರಬೇಕಾದವರು ಇಲ್ಲಿ ಯಾಕೆ ಓಡಾಡ್ತಿದ್ದೀರಾ ಅಂತ ಹಿಂದಿನಿಂದ ಮೋನಿಕಾಗೆ ಕೈಯಲ್ಲಿ ಬಡಿದು ಹೋಗು ಅಂತ ಹೇಳ್ತಾನೆ. ಮೋನಿಕಾ ಅಲ್ಲಿಂದ ಹೋಗ್ತಾಳೆ. ಅಲ್ಲೊಬ್ರು ವೆಯ್ಟರ್ಸ್ ಅಂತಾಳೆ ಗೌರಿ. ವೆಯ್ಟರ ಮೇಲೆ ಏನು ಅಷ್ಟೊಂದು ಇಂಟ್ರೆಸ್ಟು ಅಂತಾನೆ ಅನಿಕೇತ್. ವೆಯ್ಟರ್ಸ್ ನಿಲ್ಲಿ ಅಂತ ಕೂಗ್ತಾಳೆ ಗೌರಿ. ಹೋ ಬಿಡಿ ಗೌರಿ ಅವರೇ, ಅವಳೊಬ್ಳು ಬೇಜವಾಬ್ದಾರಿ ವೆಯ್ಟರ್, ನೋಡಿದ್ರಲ್ಲ ಹೇಗೆ ಗ್ಲಾಸನ್ನೆಲ್ಲ ಬೀಳಿಸಿದ್ದಾಳೆ ಅಂತ, ಸರಿಯಾಗಿ ಕ್ಲೀನು ಮಾಡಿಲ್ಲ. ಹಲೋ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ನಾನು ನೋಡ್ಕೊಂಡು ಬರ್ತೀನಿ ಅಂತ ಅನಿಕೇತ್ ಹೋಗ್ತಾನೆ. ಇಲ್ಲಿ ಬಂದಿದ್ದ ಅಕ್ಕನ ಇವರಿಂದ ಮಿಸ್ ಆದ್ಲಲ್ಲ ಅಂತಿರುವಾಗ ಶ್ಯಾಮ್ ಬಂದು ಇಲ್ಲೇನು ಮಾಡ್ತಿದ್ದೀರಾ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅತ್ತಿಗೆ ಅಂತಾನೆ. ಅವರು ಅನಿಕೇತ್ ಅಲ್ವಾ, ಗಂಡಿನ ಮನೆಯಿಂದ ಅರಿಶಿನ ತಂದವರು ಅವರೇ ಅಲ್ವಾ ಅಂತಾಳೆ ಗೌರಿ. ಹೌದು ಅತ್ತಿಗೆ ಅಂತಾನೆ ಶ್ಯಾಮ್. ಅವ್ರ ಮದುವೆಗೂ ಬರಲಿಲ್ಲ, ಮನೆಯಲ್ಲೂ ಇರಲಿಲ್ಲ, ಅಷ್ಟಕ್ಕೂ ಏನಾಗಬೇಕು ಅವರು ಅಂತಾಳೆ ಗೌರಿ. ಅನಿಕೇತ್ ಚಂಚಲ ಅತ್ತಿಗೆ ಇದ್ದಾರಲ್ಲ ಅವ್ರ ಮಗ ಅಂತ ಶ್ಯಾಮ್. ಮತ್ತೆ ಮದುವೆಯಲ್ಲಿ ಇರಲಿಲ್ಲ ಅಂತಾಳೆ ಗೌರಿ. ಮದುವೆ ಟೈಮಲ್ಲಿ ಫ್ಯಾಕ್ಟರ್ನಲ್ಲಿ ಅಗ್ನಿ ಅನಾಹುತ ಆಗಿತ್ತು, ಅದಕ್ಕೆ ಅವನು ಅಲ್ಲಿಗೆ ಹೋಗಿದ್ದ, ಏನಾದರೂ ಸಮಸ್ಯೆನಾ ಅಂತಾನೆ ಶ್ಯಾಮ್. ಏನಿಲ್ಲ ಬಿಡಿ ಅಂತಾಳೆ ಗೌರಿ. ಸರಿ ಅತ್ತಿಗೆ ಎಲ್ಲರೂ ನಿಮ್ಮನ್ನು ಕಾಯ್ತಿದ್ದಾರೆ, ಬೇಗ ಬನ್ನಿ ಅಂತ ಶ್ಯಾಮ್ ಹೋಗ್ತಾನೆ. ಈಚೆ ಮೋನಿಕಾನ ಎಳ್ಕೊಂಡು ಹೋಗ್ತಾನೆ ಅನಿಕೇತ್ ನನ್ನ ಕೈ ಬಿಡು ಅಂತಾಳೆ ಮೋನಿಕಾ ನಿನಗೆ ಬುದ್ಧಿ ಇದೆಯಾ, ಈ ಗೆಟಪ್ಪಲ್ಲಿ ಹಾಕ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತಾನೆ ಅನಿಕೇತ್. ನಾನು ಅದನ್ನೇ ಕೇಳ್ತಿರೋದು, ಆಫೀಸ್ ಕೆಲಸ ಅಂತ ಹೋದವನು ವಿವೇಕ್ ರಿಸೆಪ್ಷನಲ್ಲಿ ಏನು ಮಾಡ್ತಿದ್ಯಾ ಅಂತಾಳೆ ಮೋನಿಕಾ. ವಿವೇಕ್ ನನ್ನ ಕಸಿನ್ ಇಲ್ಲಿ ಬರಬೇಕಾಗಿತ್ತು, ಅದಕ್ಕೆ ಬಂದೆ ಅಂತಾನೆ. ಹಾಗಾದರೆ ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದೆ, ಆಫೀಸ್ಗೆ ರಜೆ ಇದೆ ಅಂತ ನನಗೆ ಗೊತ್ತಾಯಿತು, ನಾನು ರೂಮಲ್ಲಿ ಹುಚ್ಚಿ ಥರ ಕಾಯ್ತಿದ್ರೆ ನೀನು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ಯಾ ಅಂತಾಳೆ ಮೋನಿಕಾ. ಅಂದರೆ ನೀನು ನನ್ನ ಡೌಟ್ ಪಡ್ತಿದ್ಯಾ ಅಂತಾನೆ ಅನಿಕೇತ್. ಹೌದು, ತುಂಬ ಡೌಟ್ ಬರ್ತಿದೆ ವಿವೇಕ್ ವಿಷಯದಲ್ಲಿ, ನಿನ್ನ ನಂಬಿ ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ, ನಿನ್ನ ನಂಬಿ ನಾನು ಮೋಸ ಹೋಗ್ತಿದ್ದೀನಿ, ನೀನು ಬೇಕು ಅಂತ ದೂರ ಇಡ್ತಿದ್ಯಾ ಅಲ್ವಾ ಅಂತಾಳೆ ಮೋನಿಕಾ. ಸ್ಟಾಪ್ ಇಟ್ ಮೋನಿಕಾ, ನನ್ನ ಬಗ್ಗೆ ನೀನು ಇಷ್ಟೇನ ತಿಳ್ಕೊಂಡಿರೋದು ಅಂತಾನೆ ಅನಿಕೇತ್. ಈಚೆ ಗೌರಿ ಮೋನಿಕಾ ಹುಡುಕ್ತಾ ಬರ್ತಾ, ಅಲ್ಲ ಆವಾಗ ನಾನು ನೋಡಿದ್ದು ಮೋನಿಕಾ ಅಕ್ಕನೇನಾ ಅಥವಾ ಬೇರೆ ಯಾರನ್ನ, ಮುಖನೂ ಸರಿಯಾಗಿ ಕಾಣಿಸಿಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ ಅನಿಸುತ್ತೆ, ಹುಡುಕ್ತೀನಿ ಅಂತ ಯೋಚನೆ ಮಾಡ್ತಾ ಬರ್ತಾಳೆ. ಈಚೆ ಅನಿಕೇತ್ ಎಲ್ಲ ಹೇಳಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು, ಆದರೆ ಇಲ್ಲಿನ ಪರಿಸ್ಥಿತಿನೇ ಬೇರೆ ಇದೆ ಅಂತಾನೆ. ಇಲ್ಲಿ ಎಲ್ಲನೂ ಚೆನ್ನಾಗಿದೆ ಅನಿಕೇತ್, ನೀನು
ಮೀಡಿಯಾದವರಿಗೆ ಹೋಗಿ ಸತ್ಯ ಹೇಳದೇ ಇದ್ರೆ ವಿವೇಕ್ ಜೊತೆ ನನ್ನ ಮದುವೆ ಮುರಿದ್ಬೀಳೋಕ್ಕೆ ನೀನೇ ಕಾರಣ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಅಂತಾಳೆ ಮೋನಿಕಾ. ಮದುವೆ ಮುರಿಯೋಕ್ಕೆ ಕಾರಣ ನಾನಲ್ಲ ಮೋನಿಕಾ, ನೀನು, ನಿಮ್ಮ ಅಮ್ಮ ಕಾಂತಲಕ್ಷ್ಮಿ, ನಿನ್ನ ತಂಗಿ ಗೌರಿ ಅಂತಾನೆ ಅನಿಕೇತ್. ಆಗ ಶಾಕ್ನಿಂದ ಮೋನಿಕಾ ತಿರುಗಿ ನೋಡ್ತಾಳೆ. ಏನು ನೋಡ್ತಿದ್ಯಾ? ನಿಜ ತಾನೇ ನಾನು ಹೇಳ್ತಿರೋದು? ಈ ಮದುವೆ ಪ್ಲ್ಯಾನಿಂಗ್ ಎಲ್ಲ ನಿಮ್ಮದು ತಾನೇ? ಆದರೆ ದಡ್ಡ ನಾನು ನಿಮ್ಮ ಪ್ಲ್ಯಾನ್ ಒಳಗಡೆ ನುಗ್ಗಿ ಇನ್ನೊಂದು ಪ್ಲ್ಯಾನ್ ಮಾಡೋಕೆ ಹೋಗಿ ಸತ್ತೆ. ಇಷ್ಟೆಲ್ಲ ಆದರೂ ವಿವೇಕ್ ಮದುವೆ ಆಗಿರೋದು ನಿನ್ನ ತಂಗಿನೇ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಅದರಲ್ಲೂ ನಾಟಕ ಮಾಡ್ತಿದ್ಯಲ್ಲ. ನನಗೆ ಎಲ್ಲ ಗೊತ್ತು. ವಿವೇಕ್ ಮದುವೆ ಆಗಿರೋ ಗೌರಿ ನಿನ್ನ ಸ್ವಂತ ತಂಗಿ ಅಂತ ನನಗೆ ಗೊತ್ತು. ನೀವು ಮಾಡಿರೋ ಆ ಮುಸ್ಕಿನ ನಾಟಕ ಎಲ್ಲನೂ ನನಗೆ ಗೊತ್ತು ಅಂತಾನೆ ಅನಿಕೇತ್. ಅದು ಅನಿಕೇತ್ ಅಂತಾಳೆ ಮೋನಿಕಾ. ಆಗ ಅನಿಕೇತ್ ಅವಳ ಕೈ ಹಿಡ್ಕೊಂಡು, ಮೋನಿಕಾ, ನಿನ್ನ ಮಾತು ಸುಳ್ಳಾಗಿರ್ಬೋದು, ನಿನ್ನ ಆಸ್ತಿ ಸುಳ್ಳಾಗಿರ್ಬೋದು, ನಿನಗೆ ನನ್ನ ಮೇಲಿರೋ ಪ್ರೀತಿ ಸುಳ್ಳಲ್ಲ ಅಲ್ವಾ? ನನ್ನ ಪ್ರೀತಿನೂ ಸುಳ್ಳಲ್ಲ ಮೋನಿಕಾ. ನಿನಗೆ ಆಸ್ತಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನನ್ನ ಮುಂದಿನ ಬದುಕು ಏನಿದ್ರು ನಿನ್ನ ಜೊತೆನೆ ಅಂತಾನೆ ಅನಿಕೇತ್. ಅನಿಕೇತ್, ನೀನೆಷ್ಟು ಒಳ್ಳೆಯವನು ಅಂತಾಳೆ ಮೋನಿಕಾ. ನೀನು ಒಳ್ಳೆಯವಳೆ, ಆದರೆ ನಿನ್ನ ತಂಗಿ ಗೌರಿ ಅವಳು ಕೆಟ್ಟವಳು ಬೇಬಿ. ಅವಳು ನಮ್ಮ ಮದುವೆ ನಡೆಯೋದಕ್ಕೆ ಬಿಡಲ್ಲ ಅನ್ಸುತ್ತೆ. ಅವಳ ಇಲ್ಲಿ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಎಲ್ಲರನ್ನ ನಂಬಿಸಿದಾಳೆ ಅಂತಾನೆ ವಿವೇಕ್. ಅನಿಕೇತ್, ಗೌರಿ ಹಾಗೆಲ್ಲ ಮಾಡಲ್ಲ, ಅವಳಿಗೆ ನಾನಂದರೆ ತುಂಬ ಇಷ್ಟ ಅಂತಾಳೆ ಮೋನಿಕಾ. ನೀನು ಅಮಾಯಕಿ ಮೋನಿಕಾ. ಅದಕ್ಕೆ ಮುಸ್ಕಾಕೊಂಡು ವಿವೇಕ್ನ ಮದುವೆ ಆಗಿದ್ದು, ಈ ಆಸ್ತಿ ಸಂಪತ್ತು ಎಲ್ಲ ಸಿಕ್ಕಿದ್ಮೇಲೆ ಅವಳು ಇದನ್ನೆಲ್ಲ ಬಿಟ್ಕೊಡ್ತಾಳ? ಎಲ್ಲಿ ನೀನು ವಾಪಸ್ ಬರ್ತೀಯೋ ಅನ್ನೋ ಕಾರಣಕ್ಕೆ ನಿನ್ನ ಬಗ್ಗೆ ಕತೆ ಕಟ್ಟಿ ಮನೆಯವ್ರ ಹತ್ರ ವಿಷ ತುಂಬ್ತಿದ್ದಾಳೆ. ಈಗೇನಾದರೂ ಮನೆಯವ್ರ ಹತ್ರ ಇರೋ ಸತ್ಯ ನಾನು ಹೇಳಿದರೆ ನನ್ನ ನಡು ರಸ್ತೆಯಲ್ಲಿ ತಳ್ಳಿ ಮನೆಯಿಂದ ಆಚೆ ಹಾಕ್ತಾರೆ. ಆಮೇಲೆ ನಾನು ನೀನು ಹೊರಗಡೆ ಇರಬೇಕಾಗುತ್ತೆ, ಓಕೆನಾ ಅಂತಾನೆ ಅನಿಕೇತ್. ಇವನು ಮನೆಯಿಂದ ಹೊರಗೆ ಹಾಕಿದರೆ ನಾನು ಮತ್ತೆ ಅದೇ ಹಳೆ ಬದುಕಬೇಕಾಗುತ್ತೆ ಅಂತ ಮೋನಿಕಾ ಯೋಚನೆ ಮಾಡ್ತಾಳೆ. ಮುಂದೆ ಸತ್ಯ ಒಪ್ಕೊಳ್ಳ ಅಥವಾ ಅಂತಾನೆ ಅನಿಕೇತ್. ಬೇಡ, ಮದುವೆ ಯಾವಾಗ ಬೇಕಿದ್ರೂ ಆಗ್ಬೋದು. ನನಗೆ ಇವಾಗ ಬೇಕಿರೋದು ಕಳೆದು ಹೋಗಿರೋ ಮರ್ಯಾದೆ, ಗೌರವ. ಅದನ್ನು ಮತ್ತೆ ಸಂಪಾದನೆ ಮಾಡಿಕೊಂಡು ನಿನ್ನ ಮದುವೆ ಆಗಿ ಆ ಮನೆ ಸೊಸೆಯಾಗಿ ಗತ್ತಲ್ಲಿ ಕಾಲಿಡ್ತೀನಿ ಅಂತಾಳೆ ಮೋನಿಕಾ. ಅದಕ್ಕೆ ನನಗೆ ಟೈಮ್ ಬೇಕು, ಆದರೆ ನೀನು ನನ್ನ ನಂಬಲ್ಲ ಅಂತಾನೆ ಅನಿಕೇತ್. ನಿನ್ನ ಪೂರ್ತಿ ನಂಬ್ತೀನಿ. ನೀನು ಯಾವಾಗ ಮದುವೆ ಮಾಡ್ಕೊ ಅಂತೀಯೋ ಆವಾಗಲೇ ಮಾಡ್ಕೋತೀನಿ. ಅಲ್ಲಿವರೆಗೆ ನಾನು ಕಾಯ್ತಿರ್ತೀನಿ ಅಂತಾಳೆ ಮೋನಿಕಾ. ಈಚೆ ಗೌರಿ ಬಂದು ನೋಡುವಾಗ ಅಲ್ಲಿ ಅನಿಕೇತ್ ಮಾತಾಡ್ತಾನೆ. ಮೋನಿಕಾ ಇರಲ್ಲ. ಗೌರಿಯವರು ಯಾರನ್ನು ಹುಡುಕ್ತಿದ್ದೀರಾ ಅಂತಾನೆ ಅನಿಕೇತ್. ನಮ್ಮ ಪರಿಚಯದವರೊಬ್ಬರು ಫಂಕ್ಷನ್ಗೆ ಬರ್ತೀನಿ ಅಂದರು, ಮಿಸ್ ಆಗಿದ್ರು ಅಂತ ನೋಡ್ತಿದ್ದೀನಿ ಅಂತಾಳೆ ಗೌರಿ. ಕಾಲ್ ಮಾಡಿ ಕೇಳ್ಬೋದು ಅಲ್ವಾ ಅಂತಾನೆ ಅನಿಕೇತ್. ಕೇಳ್ಬೋದು, ಆದರೆ ಕೆಲವೊಂದು ವಿಷಯಗಳು ಕಣ್ಣಾರೆ ನೋಡಿದರೆ ಸಿಗೋ ಕ್ಲಾರಿಟಿ ಫೋನಲ್ಲಿ ಸಿಗಲ್ಲ ಅಲ್ವಾ ಅಂತ ಗೌರಿ ಹೋಗ್ತಾಳೆ. ಅದು ಯಾವ ಕ್ಲಾರಿಟಿ ಬಗ್ಗೆ ಮಾತಾಡಿದ್ಯೋ ಏನೋ, ಆದರೆ ನನ್ನ ಪ್ಲ್ಯಾನ್ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ಅಕ್ಕ ತಂಗಿಯರ ಮಧ್ಯೆ ಬೆಂಕಿ ಹಚ್ಚಿದ್ದೀನಿ. ಇನ್ನೇನಿದ್ರು ಆ ಬೆಂಕಿಲಿ ನನ್ನ ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ ಬಾಕಿ, ಬೇಯಿಸ್ಕೋತೀನಿ ಅಂತಾನೆ ಅನಿಕೇತ್. ಈಚೆ ಗೌರಿ ಅಮ್ಮ ಜೋಕರ್ ವೇಷದಲ್ಲಿ ಕಾಣಿಸ್ಕೊಂಡಿರೋದನ್ನು ನೆನ್ಪು ಮಾಡಿಕೊಂಡು, ಶ್ಯಾಮ್ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಆಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.